ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಭೀಮಾಶಂಕರ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮದಾರಿ ತಿಳ್ಕೊಂಡ್ರಿ ನಾವು ಆರಾಮದೇವಿ ನೋಡ್ರಿ. ಇವತ್ತು ರಕ್ಷಾಬಂಧನ ನಾಡಿನ ಸಮಸ್ತ ಅಣ್ಣ ತಮ್ಮಂದಿಗೆ ಎಲ್ಲರೂ ರಕ್ಷಾಬಂಧನ ಆರ್ಥಿಕ ಶುಭಾಶಯಗಳು. ಅಕ್ಕ ನೀರು ಹಾಕಿ ಕಟ್ಟಕ್ಕೆ ಹೋಗಿಲ್ಲ ನಾನು ಬೇಡ್ರಿ, ನಾನು ಯಾವತ್ತು ಹೋಗಂಗಿಲ್ಲ ರಾಖಿ ಕಟ್ಟಕ್ಕೆ. ಮೊನ್ನೆ ಹೋಗಿದ್ದೆಲ್ಲ ಪಂಚಮಿ ಬ್ಲಾಗ್ ಮಾಡಿದ್ನಲ್ಲ, ಅವಾಗ ದುಡ್ಡು ಕೊಟ್ಟು ಬಂದಿದ್ದೆಲ್ಲ ರಾಖಿ ತೊಗೊಂಡು ಕಟ್ಕೊ ಅಣ್ಣ ಅಕ್ಕನ ಕಡೆ ಅಂಥೇಳಿ. ನಾ ಏನು ವಿಶೇಷ ಹೋಗಂಗಿಲ್ಲ. ಅದು ಇಷ್ಟು ವರ್ಷದಾಗ ಅಂದ್ರೆ ಮನೆ ಪಂಚಮಿ ಹಬ್ಬಕ್ಕೆ ಹೋಗಿದ್ದು ನಾನು, ಯಾವತ್ತೂ ಹೋಗಂಗಿಲ್ಲ. ಫ್ರೆಂಡ್ಸ ದಿವಿತಗ ರಾಖಿ ಕಟ್ಟಾರ ಯಾರಿಲ್ಲ ಯಾರು ಒಬ್ಬಾಕಿ ಅಕ್ಕ ಸಿಕ್ಸ್ತದಾಳಂತ, ಇವನ್ ಫ್ರೆಂಡ್ ಅಕ್ಕ ಅಂತ, ಅವಳು ಒಂದು ರಾಖಿ ಕಟ್ಟಿ ಕಳಿಸ್ಯಾಳು. ಏನು ಕೊಟ್ಟಿಪ್ಪ ಅಂತಂದ್ರೆ ಏನು ಕೊಟ್ಟಿಲ್ಲ ಅಂತ ಅಕ್ಕಗ, ನಾಳೆ ಏನಾದರೂ ಕೊಟ್ಟು ಕಳಿಸ್ತೀನಿ. ಆಮೇಲೆ ಈಗ ಅವ್ಗೆ ರಾಖಿ ಕಟ್ಟಕ್ಕೆ ಒಬ್ಬಕ್ಕೆ ಅಕ್ಕ ಬರತ್ತಾಳು. ನಮ್ಗೆ ಸ್ವಲ್ಪ ಅಂದರೆ ರಿಲೇಷನ್ ಆಗ್ತೈತಿ, ಅಕ್ಕ ಆಗ್ತಾಳೆ. ಅದಕ್ಕೆ ನಾ ಬರಲಿ ಅಂತಂದ್ಲ. ಬಾವ ಅಂತ ನಮ್ಮ ದಿವಿತ ರಾಖಿ ಕಟ್ಟಕ್ಕೆ ಅಂತಂದಿನಿ, ಬರ್ತೀನಿ ಅಂತಂದರು. ದಿವಿತ ರಾಖಿ ಕಟ್ಕೊಂಡ ಅಂದ್ರೆ ಬೆಳಗ್ಗೆ ರಾಖಿ ಕಟ್ಟಿಲ್ಲ, ಏನೋ ರಾವಣ ಹುಟ್ಟಿದ ಮುಹೂರ್ತ ಇತ್ತಂತೆ ಬೆಳಗ್ಗೆ. ಅದಕ್ಕೆ ರಾವಣಗತ್ಲಿಕ್ಕೆ ಸಂಹಾರ ಆಗೋದು ಬೇಡ, ರಾಖಿ ಕಟ್ಟಬೇಡ್ರಿ ಅಂತಂತಂದರು. ಅದಕ್ಕೆ ರಾಖಿ ಕಟ್ಟಿಲ್ಲ, ಇವಾಗ ಕಟ್ಟಾರದಾರು. ಬೆಳಗ್ಗೆ ಕಟ್ಕೊಂಡಿಲ್ಲ ದಿವಿತು, ಮಧ್ಯಾಹ್ನ ನಂತರ ಅಕ್ಕ ಕಟ್ಟ್ಯಾರಂತ. ಅದಕ್ಕೆ ಇವಾಗ ಕಟ್ಸೋದೈತೆ ಅವ್ಗೆ ರಾಖಿ. ಆರತಿ ಇದು ರೆಡಿ ಮಾಡಿಟ್ಟ ಈ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಫ್ರೆಂಡ್ಸ್, ನೀವು ಅಂತಿರ್ಬೋದು ಅಕ್ಕ ಯಾಕೆ ನೀ ಡೈಲಿ ಬ್ಲಾಗ್ ಹಾಕಂಗಿಲ್ಲ ಅಂತ ಅಂತಿರ್ಬೋದು. ಡೈಲಿ ಬ್ಲಾಗ್ ಹಾಕೋ ಸಿಚುವೇಶನ್ದಾಗ ನಾನು ಇಲ್ಲ, ಅದೇನಂತ ಹೇಳಕ್ಕೆ ಹೋಗಂಗಿಲ್ಲ. ಡೈಲಿ ಬ್ಲಾಗ್ ಹಾಕ್ಬೋದು, ಬಟ್ ನಂಗೆ ಏನಾಗ್ತೈತಿ ವಿಡಿಯೋ ಮಾಡೋಕೆ ಟೈಮ್ ಸಿಗಂಗಿಲ್ಲ. ಫ್ರೆಂಡ್ಸ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನಾನು ಬಿಜಿ ಇರ್ತೀನಿ, ನಂಗೆ ಎಲ್ಲ ಕೆಲಸ ಒತ್ತಡ ಭಾಳ ಪ್ರೆಷರ್ ಇರ್ತೈತಿ ನನಗೆ. ಫ್ರೆಂಡ್ಸ, ಮನ್ಯಾಗ ಮಾಡ್ಕೋಬೇಕು, ಹೊರಗಡೆ ನೋಡ್ಕೋಬೇಕು ಕೆಲಸ, ಹಿಂಗಂದ್ರೆ ಮಾಡೋಕ್ಕಾಗಂಗಿಲ್ಲ. ಅಕ್ಕ ಹೊರಗಡೆ ಅದನ್ನು ಮಾಡ್ಬೋದು ನೀವು ಅಂತ ಅಂತಿರೋದು, ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್. ಆಗಿ ಅದಕ್ಕೆ ಯಾವಾಗ ಟೈಮ್ ಸಿಗ್ತೈತಿಲ್ಲ ಅವಾಗ ವ್ಲಾಗ್ ಮಾಡೋಕೆ ಟ್ರೈ ಮಾಡ್ತಿರ್ತೀನಿ. ಬಂದು ನಮ್ಮ ಮನೆಯವ್ರು ಇಷ್ಟೇ ನೋಡಿರಿ ಫ್ರೆಂಡ್ಸ್. ನಾ ಯಾವಾಗಲೂ ನಿಮ್ಗೆ ಹೇಳ್ಬೇಕಾದ್ರೆ ನಮ್ಮ ಮನೆಯವ್ರು ಬಂದರು ಅಂತ ಹೇಳ್ತೇನೆ. ಅವ್ರು ಬಂದು ನೀವೆಲ್ಲರೂ ಕಲ್ಕೋರಿ ಪೊಸಿಷನ್ ಯಾವ ರೀತಿ ಮಾಡ್ತಾರಂತೇಳಿ ಬಿಸಾಕ್ ಹೋಗಿದ್ರು. ಹಿಟ್ಟು ಖಾಲಿಗಿತ್ತು, ಹಿಟ್ಟು ಬಿಸ್ಕೊಂಡು ಹೋಗೋದು. ಬಿಸಿಲಿಲ್ರಿ ಅವ್ರ ಆಮೇಲೆ ಬಿಸ್ಕೊಡ್ತಾನಿರ್ಬೇಕು. ಸಿಕ್ಕಾಪಟ್ಟೆ ಶೇಕ. ನಿನ್ನೆ ನೈಟ್ ಫ್ರೆಂಡ್ಸ್ ಏನೂ ಇಲ್ಲಾಗಿತ್ತು, ಇಷ್ಟು ಮಳೆ ಬಿತ್ತಲ್ಲ. ರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಆಗಿದ್ದು, 12-15 ತನಕ ಮಳೆ ಆಗೈತಿ. ಆಮೇಲೆ ನಾವು ಈ ಮನೆಗೆ ಸೀಟ್ ಇದಾವಲ್ಲ ಮ್ಯಾಲ, ಇಷ್ಟು ಸಪ್ಲಾಗತ್ತಿತ್ತು ಫ್ರೆಂಡ್ಸ, ಸಿಕ್ಕಾಪಟ್ಟಿ ಸಪ್ಲಾಗತ್ತಿತ್ತು. ನಮಗೆ ನಿದ್ದಿನ ಹತ್ತಲ್ಲ ಮಳೆ ನಿಲ್ಲುತ್ತಾನ. ಮಳೆ ನಿಂತ ನಂತರ ಎಷ್ಟೊತ್ತಿಗೆ ನಿದ್ದೆ ಮಾಡೀವಿ ನಾವು. ನಾನು ದಿವಿತನ ಹೋಮ್ವರ್ಕ್ ಉಳಿದಿತ್ತು. ಆ ಮಳೆ ಸಪ್ಲ ಗದ್ಸೋದು ಸೌಂಡಿಗೆ ಎದ್ದು ಬಿಟ್ಟು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡವನ. ಆಮೇಲೆ ಇವತ್ತು ಅವ್ನು ಸ್ಕೂಲಿಗೆ ಹೋಗಿದ್ದು. ಸ್ವಲ್ಪ ಅವನದೇನೋ ಸ್ವಲ್ಪ ಏನು ಮಿಸ್ಟೇಕ್ ಆಗಿತ್ತಂತ ಸ್ಕೂಲ್ದಾಗ, ಅದಕ್ಕೆ ಸ್ಕೂಲಿಗೆ ಹೋಗಿ ಭೇಟಿಯಾಗಿ ಬಂದೀನಿ ಇವತ್ತು. ಫ್ರೆಂಡ್ಸ, ಇವತ್ತು ಮತ್ತೊಂದು ಕೆಲಸ ಮಾಡ್ಕೊಂಡು ನಾನು ದಿವಿತ ಹೇಳ್ತೇನೆ ನೋಡ್ರಿ. ಪ್ಯಾಂಟ್ ಹಾಕೊಂಡ್ರಿ ಕಾಣಂಗಿಲ್ಲ, ಮತ್ತು ಕಾಲು ಕೆತ್ಕೊಂಡು ಬಂದಾನ ಫ್ರೆಂಡ್ಸ. ಇದ ಕೆಲಸದಾಗ ಇರ್ತಾನೆ ನೋಡ್ರಿ ಕಿಟ್ಟಾಳ ಈ ಆಮೇಲೆ ಇಬ್ಬರು ಮಕ್ಕಳು ಯಾರು ಒಬ್ಬರು ರಾಖಿ ಕಳಿಸಿಲ್ಲ. ಅದು ಒಂದು ಬೇಜಾರ. ಯಾಕಂದ್ರೆ ನಾವು ಅದನ್ನೇನು ಅನ್ಕೋಬಾರ್ದು, ಯಾಕಂದ್ರೆ ಅವ್ರು ಹೊರಗಡೆ ಬಿಡಂಗಿಲ್ಲಲ್ಲ, ರಾಖಿ ತೊಗೊಂಡು ಕಳಿಸ್ಬೇಕಂದ್ರು. ಇಲ್ಲಿ ಇದ್ದವ್ರ ನಮ್ಮವ್ರು ಅಂತ ತಿಳ್ಕೊಂಡೆ, ಇದ್ದಾರೆ ನಮ್ಮವ್ರು ಅಂತ ತಿಳ್ಕೊಳ್ಳೋದ, ಅವ್ರ ಕಡೆಯಿಂದ ಕಳಿಸ್ಕೊಳ್ಳೋದ. ದಿವಿ ತೋರಿಸ್ತಾನಂತ ತಡೀರ್ ಕಾಲ ಎಲ್ಲೈತೆ ಇಲ್ಲಿ ನೋಡ್ರಿ. ಕಾಲು ಯಾವ ಥರನಾಗ ಮತ್ತೆ ಕೆತ್ಕೊಂಡು ಬಂದಾನು. ಇದೇ ಕೆಲಸನಾಗ ಇರ್ತಾನ್ರವ. ಏನು ಮಾಡ್ಕೊಳ್ಳಿ ಏನು ಬಿಡಲಿ ಅನ್ನೋ ಕೆಲಸನಾಗ ಓಡಾಡ್ತಿರ್ತಾನ ಅವನ. ಅದಕ್ಕೆ ಫ್ರೆಂಡ್ಸ, ಬರಲಿ ಅವರ ಬಂದ ನಂತರ ಯಾವ ರೀತಿ ರಾಖಿ ಕಟ್ತಾರೆ ಹೆಂಗೆ ಅಂತೆ. ಸಿಂಪಲ್ ಆಗಿ ಫ್ರೆಂಡ್ಸ, ಏನು ಗ್ರ್ಯಾಂಡ್ ಇಲ್ಲ. ಅಕ್ಕಗಳು ಇದ್ರೆ ಚೂರು ಗ್ರ್ಯಾಂಡ್ ಮಾಡ್ತಿದ್ವಿ. ಈಗೂ ಬರೋರು ನಮ್ಮರ ಅಕ್ಕಗಳ ದಿವಿತಿಗೆ ಅಕ್ಕ ಆಗ್ತಾರವ್ರ. ಕಟ್ಸ್ಕೊತಾನಂತೆ. ಆಯಿತು, ಮತ್ತೆ ಅವ್ರ ಬರೋಣ, ನೀವು ಮತ್ತೆ ಸಿಗ್ತೀನಿ ಫ್ರೆಂಡ್ಸ. ಅವ್ರ ಅಕ್ಕ ಏನೇನೋ ತಂದಾಳತ್ತ ದಿವಿತಿಗೆ, ಎಲ್ಲ ಕೊಡತ್ತಾಳೆ ನೋಡ್ರಿ. ಏನು ಸರ್ಕೊಂಡು
ಇವೆಲ್ಲ ಏನೇನು ಹುಡ್ಕಾಡ್ಕೊಂಡು ಬಂದಿದ್ದೀವಿ ತಾಂಬೆ ಮೇಲೆ ಭಾಳ ಬರ್ತಿದ್ದೀವಿ ಅನ್ನೋ ಅದು ಇದೆಲ್ಲ ಏನೇನು ಹುಡ್ಕಾಡ್ಕೊಂಡು ಬಂದಿದ್ದೀನ ಇದೆಲ್ಲ ತೊಗೊಂಡು ಬಾನಲ್ಲ ಬಿದ್ದಾನ ಒಟ್ಟು ಹೆಂಗೆ ಕಡಕ್ ಮಾಡಿ ಹೋಗ್ಬೇಕಂದ್ರೆ ಬಂದು ಆತ ಏನು ಕೊಡವ ಅಮ್ಮ ಏನು ಹೇಳಿ ಮಾಡಿಸ್ಕೊಂಡಾಳೆ ಫೋನ್ ಮುರಿದಿತ್ತ ಮಸಾಲ ಸಾಮಾನ್ಯ ಬಾಡಿ ಮನೆ ಆಗದ ಬನ್ನಿ ಕೊಂಡ್ರತ್ತ ದಮ್ಮ ಮಾಡ್ಬೇಕಲ್ಲ ನಿಮ್ದ ಹತ್ತಿಗೊಂದು ನೆಳ ಬಿತ್ತು ಅದಕ್ಕೆ ಏನು ದಮ್ಮಗುದು ಬಾಯಿಗೆ ಕಿಸೋದು ಓ ಇದು ನೀಡಲ್ಲ ಅತ್ತಿ ಹೌದ್ರಿ 10,000 ಒಂದ 5,000 ಒಂದ 10,000 ಅಂತ ತಗೊಂಡ್ ಬಂದಿನಿ ಅದ್ರ ಇದ್ದಿಲ್ಲ ಬ್ಯಾಗ್ನಾಗ ಇದೆ ನೀರಸ್ಕೊಟ್ಟು ಹೌದಾ ಮತ್ತೆ 5,000 ಒಂದು ಆಯ್ತು ಈಗ ಶಿದ್ 2,000 ರೂಪಾಯಿ ಗ್ರಾಂಡ್ ಕೊಟ್ಟಿನಿ ಅವನ ಹತ್ತಿ 2,100 ರೂಪಾಯಿ 1900 ಒಂದತ್ತ 200 ಒಂದತ್ತ 1800 ಒಂದೇ ಒಂದು 200 ಒಂದೇ 1900 ರೂಪಾಯಿ ಸುಮ್ಮನೆ ಆರ್ತಿ ಮಂದಿ ಹಾಂ ಮಾಡಿದ ಅನ್ ಹಾಕಿ ಪಾರ್ಟಿ ಆಗತ್ತಿ ಅಲ್ಲೇ ಪುಣ್ಯ ಅಲ್ಲೇ ಕುಂತಾನೆ ನಮಸ್ಕಾರ ಮಾಡ ಆರ್ತಿಗೆ ಆರ್ತಿ ಇಲ್ಲ ಅದಿಲ್ಲ ನೀ ಬಾಯ್ಲಿ ನೀನ್ ತಗೋಲ್ಲ ಅದ ಪ್ರೀತಿ ಮೊದ್ಲ ಫ್ಯಾಷನೇಬಲ್ ತಗೊಂಡ್ ಬಂದೇನ ಹೊಸ ಬದಿತ್ತಲ್ಲ ಅದೇ ಇಲ್ಲ ಸೀಮಾನು ಉಡ್ತಾಳ ಅಂತ ಹೇಳಿ ಚಂದ ಅಂತ ತಗೊಂಡ್ ಬಂದಿದ್ದಲ್ಲ ಬಾಯ್ಲಿ ಅಪ್ಪ ಅತ್ತಿನ ಕುಣಿಸ ಇಲ್ಲಿ ಬಾ ಕುಂಡ್ರ ಬನ್ನಿ ಹೇಳ್ತೇನೆ ಇಲ್ಲಿ ಬಾ ಎದ್ ಬೇಡ ಪೂಜೆ ಇಲ್ಲಿ ಬಾ ಇಲ್ಲಿ ಕುಂಡ್ರಿ ಕುಂಡ್ರಿ ಕುಂಡ್ರ ಇರ್ತಾಳ
ಏಗಪ್ಪ ನೀ ಎದ್ರ ಹಚ್ಕೊಂತಾಳೆ ಅಕ್ಕ ಕುಣಿಸ್ರಿ ಕೊಂಡೆ ಬಾರು ತೊಂದ್ರೆ ಕುಂಕುಮ ತರೋ ನಿಮ್ಮ ಅಕ್ಕಗೆ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿ ಕುಡಿ ರೊಕ್ಕ ತೊಗೊಂಡು ನೀವು ಇಲ್ಲ ಅದು ಮಾಡಿ ಇದು ಅಲ್ಲ ಸುಮ್ಮನೆ ಎಷ್ಟು ಹೊತ್ತು ಮನುಷ್ಯ ಹೆಣ್ಮಕ್ಳು ಹಂಗ ನಾ ಹೆಣ್ಮಕ್ಳು ನಾ ಕೊಟ್ಟದ್ದು ಏನು ಇಲ್ಲ ಅನ್ಬಾರ್ದು ಇದು ಕುಂಡಿರ್ತಾರೆ ಅದೇನಾದಂಗಾರ ಇಲ್ಲ ಕುಂಕುಮ ಹಚ್ಚ ಅವ್ರ ಕಡೆ ನಮ್ಮ ಹಚ್ಚಕ್ಕೆ ಹ್ಞೂ ಹಚ್ಚಲಿ ನಮ್ಮ ಮನ್ಯಾಗೆಲ್ಲ ಹಿಂಗೆ ನಮ್ಮ ಮಾನವರು ಹೊಳೆ ನಮ್ಮ ಕುಣಿಸಿ ಕಾಲು ಬಿಟ್ಟು ಕೊಡ್ತಾರೆ ಕರಿಬಾರ್ದು ಗಂಡು ಮಕ್ಳಿಗೆ ಕುಂಕುಮ ಅದನ್ನ ಅರ್ಶಿನ ಹಚ್ಚ ಕರಿಬಾರ್ದು ಬೆಳಿತಾನೆ ನಂಗೆ ಹೆಂಗೆ ಹಚ್ತಿ ಹಂಗೆ ಹಚ್ಚ ಹಾಂ ಇದು ಕೊಡು ಹಾಕಿ ಈಗ ಆಕೆ ಗೌರವ ಈಗ ನಿಮ್ಮ ಆಯಿ ಗಂಡು ಮನೆ ಜಾತ್ರೆಗೆ ಇಬ್ರು ಯಾರು ಅಜ್ಜ ಇಬ್ರು ಯಾರು ಹಾಂ ಕೊಡತ್ತಿ ದ್ವಾರದ ಮಾಡಿಸ್ಬೇಕು ಸರಿ ಮಾಡಿಲ್ಲ ನಮಸ್ಕಾರ ಮಾಡ ಅಕ್ಕ ನಮಸ್ಕಾರ ಮಾಡ ಸಣ್ಣ ಅವನಪ್ಪ ಇಲ್ಲಪ್ಪ, ಮಾಡ್ಸ್ಕೊ. ಮನೆ ಶಾಲೆ ಹೋಗ್ರಿ ಕ್ಯಾರಿ ಬ್ಯಾಗ್ ಕೊಡ್ತು ಕೊಡ್ತೇನೆ ಕೊಡ್ಲ ಊಟ ಮಾಡ್ಕೊಂಡು ಹೋಗಿ ಊಟ ಅದೇನು ಬ್ಯಾಡ್ರಿ ಊಟ ಬೇಡ ಇಲ್ಲಿಯೂ ಕಾವು ಹಾಕದತ್ರಲ್ಲ ಅವ್ವ ಕಾವ ಕುಂಡ್ರು ಬಿಡುದಿಲ್ಲ ಇಲ್ಲಿ ಒಳಗ ಬಾಳ ತ್ರಾಸ ಆಗ್ತೈತಿ ತೆಗಿಬಾರ್ದ ಆ ದಾರ ಉಚ್ಚಿ ಅದು ತೆಗಿದಿ ಮತ್ತೆ ಒಟ್ಟ ಹಾಕೊಂಡು ಬಿಡುದು ನರಸಿಂಹ ಹುಡುಗ ಬರೋಂಗ ತಗೊಂಬಂದೇನ ಸೀರೆ ಮತ್ತೆ ಹಿಂತಾಡ್ ಕೊಟ್ಟಾಳ ಒಯ್ಲಿ ಅನ್ಬೇಡ ಅದು ಜಗ್ರಿ ಗದ್ರಿ ಹೊಸ ಟೈಪ್ ಬಂದಿತ್ತು ಬ್ಯಾಂಕ್ ಹೋಗಿ ಹರಿಗಿರಿಗೆ ಚಂದ ಪ್ಯಾಂಟ್ ತಗೊಂಡು ಚಾಪ್ ಬರ್ತದೆ ಫ್ರೆಂಡ್ಸ ದಿವಿತಿಗೆ ರಾಖಿ ಕಟ್ಟಿ ಹೋದ್ರು ಬೆಳ್ಳಿ ರಾಖಿ ಕಟ್ಸ್ಕೊಂಡಾರ ನಮ್ಮ ದಿವಿತಿ ಇವತ್ತು ನೋಡ್ರಿ ಬೆಳ್ಳಿ ರಾಖಿ ಕಟ್ಟ್ಯಾರ ಅವಂಗ ಇದೊಂದು ಮುತ್ತಿನ ರಾಖಿ ಇದೊಂದು ಬೆಳ್ಳಿ ರಾಖಿ ಅವ್ರ ಅಕ್ಕನ ಕಡೆ ಇವತ್ತು ಕಟ್ಸ್ಕೊಂಡಾನ ಕಜ್ಜಿನ ಅಕ್ಕ ಅವರು ಬೆಳ್ಳಿ ರಾಖಿ ಕಟ್ಸ್ಕೊಂಡ ನಮ್ಮ ಮಗ ಇವತ್ತು ಬಂದು ಹೋದರು ಸ್ವೀಟ್ ತೊಗೊಂಡು ಬಂದಿರು ಕೇಕ್ ಜಿಲೇಬಿ ತೊಗೊಂಡು ಬಂದಿರು ದಿವಿತಿಗೆ ಅಂತ ಹೇಳಿ ಮತ್ತು ನಾನು ಒಂದು ಸಾರಿ ಕೊಟ್ಟು ಕಳಿಸಿದ್ನಿ ನಾವು ಕೊಡೋದು ಹೆಚ್ಚಿಂದಲ್ಲ ಅವ್ರು ಬರೋದು ಹೆಚ್ಚಿಂದ ಇರ್ತೈತಿ ತಮ್ಮ ಅನ್ನೋ ಪ್ರೀತಿ ಎಷ್ಟು ದೊಡ್ಡದಲ್ರಿ ಅಕ್ಕ ಅನ್ನೋ ಪ್ರೀತಿಗೆ ಅಕ್ಕ ತಮ್ಮ ಅನ್ನೋ ಪ್ರೀತಿ ಎಷ್ಟು ದೊಡ್ಡದ ಆ ಸಂಬಂಧನ ಯಾವತ್ತೂ ಯಾರು ಹಾಳು ಮಾಡ್ಕೋಕೆ ಹೋಗ್ಬೇಡ್ರಿ ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನೋ ಬಾಂಧವ್ಯನ ಕಾಪಾಡ್ಕೊಡ್ರಿ ಈಗಿನ ಕಾಲದಾಗ ಅದೆಲ್ಲ ಏನು ಸುಳ್ಳು ಅಂದು ಲೆಕ್ಕಕ್ಕೆ ಮಂದಿ ಬಂದಾರು ಬಟ್ ಆ ಥರನಾಗ ಮಾಡೋಕೆ ಹೋಗ್ಬೇಡ್ರಿ ಈ ಬಾಂಧವ್ಯ ಎಷ್ಟು ಕೋಟಿ ಕೊಟ್ಟರು ಸಾಲದ ಎಷ್ಟು ಕೋಟಿ ಕೊಡ್ತಾನಂದ್ರೆ ಆ ಬಾಂಧವ್ಯ ಸಿಗಂಗಿಲ್ಲ ಅದಕ್ಕೆ ಎಲ್ಲರೂ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರೂ ಒಂದಾಗಿರ್ರಿ ಯಾವತ್ತು ನಾ ಮೇಲ ನೀ ಮೇಲ ಅನ್ನಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಂದಾಗಿರೋದು ಕಲೀರಿ ಪ್ರೀತಿ ವಿಶ್ವಾಸ ಎಲ್ಲರಿಗೂ ಸದಾ ಇರಲಿ ಎಲ್ಲರ ಮೇಲೆ ಒಬ್ರಿಗೊಬ್ರು ಇರಲಿ ಇವತ್ತು ಅಣ್ಣನೊಬ್ಬನ ಭಾಳ ಮಿಸ್ ಮಾಡ್ಕೊತೀನಿ ರಕ್ಷಾ ಬಂಧನ ಐತಲ್ಲ ಯಾಕೋ ಗೊತ್ತಿಲ್ಲ ಮಧ್ಯಾಹ್ನದಾಗ ಭಾಳ ಕೆಟ್ಟ ಎಮೋಷ್ನಲ್ ಆದ್ನಿ ಯಾಕೋ ಅಳು ಬಂತು ಎಲ್ಲರೂ ರಾಖಿ ಕಟ್ಟಿಸ್ಕೊಳಕತ್ತಾರು ಬಟ್ ನಮ್ಮಣ್ಣ ಬರಲಿಲ್ಲ ನಾನು ಹೋಗಲಿಲ್ಲ ಅಂತೇಳಿ ಯಾಕೋ ಅದು ಪ್ರತಿ ವರ್ಷ ಇದೊಂದು ಫೀಲಿಂಗ್ ಕಾಡ್ತಿರ್ತೈತೆ ನನ್ನ ರಕ್ಷಾ ಬಂಧನ ಬರ್ತಂದ್ರೆ ಗೊತ್ತಿಲ್ಲ ಅವ್ರು ಎಷ್ಟೋ ಜನ ತಮ್ಮಗಳಾಗಲಿ ಅಣ್ಣಗಳಾದರೆ ಅಕ್ಕ ತಮ್ಮ ತಂಗಿ ಒಳ ಕಟ್ಸ್ಕೋಬೇಕಂದ್ರೂ ಎಷ್ಟೋ ಜನ ಬಂದು ಕಟ್ಟಂಗಿಲ್ಲ ಬಟ್ ನಾವು ಕಟ್ತೀವಂದ್ರೂ ನಮ್ಮ ಅಣ್ಣ ಬರ್ತಾನಂದ್ರೂ ಬರೋ ಪೊಸಿಷನ್ದಾಗ ಅಣ್ಣ ಇಲ್ಲ ಅದಕ್ಕೆ ಅಕ್ಕನ ಕಡೆ ಕಟ್ಸ್ಕೊ ಅಂತೇಳಿ ನಾ ಲಾಸ್ಟ್ ಟೈಮ್ ಹೋದಾಗ ದುಡ್ಡು ಕೊಟ್ಟು ಬಂದೀನಿ ಕಟ್ಸ್ಕೊಪ್ಪ ಅಲ್ಲೇ ರಾಖಿ ತೊಗೊಂಡು ಅಂಥೇಳಿ ಅಣ್ಣ ಕಟ್ಸ್ಕೊಂಡಾನ ಇವತ್ತು ಅಣ್ಣ ಮಿಸ್ ಯು ಅಣ್ಣ ಭಾಳ ಮಿಸ್ ಮಾಡ್ಕೊಳತ್ತೀನಿ ಇವತ್ತು ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ನೀ ಎಲ್ಲೇ ಇದ್ರೂ ಚೆನ್ನಾಗಿರಪ್ಪ ಅಷ್ಟೇ ನಾನು ಕೇಳ್ಕೊ ದೇವ್ರ ಹತ್ರ ಇರೋ ಬಣ್ಣ ಅದಾನು ಯಾವತ್ತು ಸದಾ ಪ್ರೀತಿಯಿಂದ ಇರಲಿ ನಗು ಮುಖ ದೇವ್ರಂಗೆ ಇರಲಿ
ಅಷ್ಟು ಐಶ್ವರ್ಯ ಕೊಟ್ಟು ನಮ್ಮ ಮಣ್ಣನ್ನು ಕಾಪಾಡಲಿ ಅಂತ ಅಷ್ಟೇ ಕೇಳ್ಕೊತೀನಿ ನಾನು. ಅಕ್ಕ ತಂಗಿ ನಾವಿಬ್ಬರ, ಆದರೆ ಅಣ್ಣ ಒಬ್ಬನದಾನು. ಇಷ್ಟು ಇನ್ನೋಸೆಂಟ್ ಅಲ್ಲ ನಮ್ಮಣ್ಣ. ಸಾರಿ ಫ್ರೆಂಡ್ಸ, ಯಾಕೋ ಗೊತ್ತಿಲ್ಲ, ಇವತ್ತು ಯಾಕೋ ಕೆಟ್ಟ ಫೀಲಿಂಗ್ ಆಗತ್ತೈತಿ. ಅದ್ರಾಗ ನಮ್ಮ ಹುಡುಗಿಯರು ಇಲ್ಲಲ್ಲ, ಇದ್ರೆ ಅದು ದಿವೀತಿಗೆ ಅವ್ರ ಪಪ್ಪಗೆ ಕಟ್ಟೋದು ನೋಡಿ ಅದೊಂದು ಸ್ವಲ್ಪ ಖುಷಿ ಅನ್ನಿಸ್ತಿತ್ತು. ಯಾಕೋ ಇವತ್ತು ನಾನು ಭಾಳ ಮಿಸ್ ಮಾಡ್ಕೊತೀನಿ. ಸಾರಿ ಫ್ರೆಂಡ್ಸ, ಮತ್ತು ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೊಂದು ಸರಿ ಎಲ್ಲರಿಗೂ ಹೇಳಿದೆ, ವಿಶ್ ಯು ಹ್ಯಾಪಿ ರಕ್ಷಾಬಂಧನ. ಆಮೇಲೆ ಫ್ರೆಂಡ್ಸ, ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಇದೇನು ಸ್ಮಾಲ್ ಬ್ಲಾಗ್ ಆಗಿರ್ತೈತಿ, ಇದೇನು ಲೆಂತಿ ಬ್ಲಾಗೂ ಇಲ್ಲ. ಜಸ್ಟ್ ಒಂದು ರಕ್ಷಾಬಂಧನದ ಯಾವ ರೀತಿ ಪ್ರೀತಿ ಇರ್ತೈತೆ ಅನ್ನೋದು ಅಷ್ಟೇ ಈ ಬ್ಲಾಗಲ್ಲಿ ಐತಿ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡೋದು, ಪೂರ್ತಿ ವಿಡಿಯೋ ನೋಡಿರಿ. ವಿಡಿಯೋ ನೋಡಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಆಮೇಲೆ ಹೊಸದಾಗಿ ಯಾರು ವಿಡಿಯೋ ಚಾನಲ್ ನೋಡತ್ತಿರಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.